ಈಗ ನಿತಿನ್ ಅವ್ರು ನಮ್ಮ ಜೊತೆ ಇದ್ದಾರೆ. ಹಾಯ್ ಗೈಸ್, ಸಲಾಂ, ನಮಸ್ತೆ, ವೆಲ್ಕಮ್ ಟು ಎಂಟಿಪೇರೆಟ್ಸ್ ಗೆ ಸ್ವಾಗತ ಹೇಳ್ತಾ ಇವತ್ತು ಹೊಸ ಒಂದು ವಿಡಿಯೋ ಜೊತೆಗೆ, ಹೊಸ ಒಂದು ಟಾಪಿಕ್ ಜೊತೆಗೆ, ಮತ್ತೆ ನಿಮ್ಮ ಮುಂದೆ ಹೊಸ ಒಂದು ಗಾಡಿ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ವಿಡಿಯೋಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಡೀಟೇಲ್ ಹೋಗೋಣ. ಇವತ್ತು ನೋಡ್ತಾ ಇರ್ಬೋದು, ಇರೋದು ಯಾವುದು ಏನಂತ ಗೊತ್ತಾಗ್ತಾ ಇಲ್ಲ ಅಲ್ವಾ? ಹೇಳ್ತೀನಿ, ತೋರಿಸ್ತೀನಿ. ಅದೇ ಇವತ್ತಿನ ವಿಡಿಯೋ ಗೈಸ್. ಇದು ಬಂದು ಇಂಟ್ರಾ ಪಿಕಪ್ V70 ಅಪ್ಡೇಟೆಡ್ ಏನಂತ ಹೇಳಿದ್ರೆ ಗೋಲ್ಡ್. ಇದರಲ್ಲಿ ಈಗ ಗೋಲ್ಡ್ ಬರುತ್ತೆ, ಡೆಫ್ ಇಲ್ಲ, ಏನಿಲ್ಲ, ಯಾವುದೇ ಟೆನ್ಷನ್ ಇಲ್ಲ. ನಮ್ಮ ಹಳೆ ಗಾಡಿಗಳು ಓಡಿಸಾಡೋ ತರನೇ ಓಡಿಸಾಡ್ಕೊಂಡು ಮೇಂಟೈನ್ ಮಾಡ್ಬೋದಾದಂತ ಒಂದು ಗಾಡಿ. ತುಂಬಾನೇ ಇದು ಅಟ್ರಾಕ್ಟಿವ್ ಲುಕ್ ಮಾತ್ರ ಅಲ್ಲ, ಇದು ಒಳ್ಳೆ ಒಂದು ಇದಂತ ಹೇಳ್ಬೋದು. ಮೈನ್ ಅಂತ ಹೇಳಿದ್ರೆ ಟಾಟಾದ ಗಾಡಿ. ಟಾಟಾದ ಅಂದ್ಮೇಲೆ ಟಾಟಾ ಸ್ಟೀಲ್ ಅಂದ್ಮೇಲೆ ಅದು ಇನ್ನು ಮಾತಾಡೋಂತ ಅವಶ್ಯಕತೆ ಇಲ್ಲ, ಹೇಳಂತ ಅವಶ್ಯಕತೆ ಇಲ್ಲ. ಸ್ಟ್ರಾಂಗ್ ಬಗ್ಗೆ ಗಾಡಿ, ಸ್ಟ್ರಾಂಗ್ ಅಲ್ಲಿ ಅದೇ ಇನ್ನೊಂದು ಮಾತಾಡಂಗೆ ಇಲ್ಲ ಅಂತ ಹೇಳ್ಬೋದು. ಜೊತೆಗೆ ಇದು ಬಂದು ಒಂದು 407 ಎಲ್ಲ ಬರೋ ಇಂಜಿನ್, ಆ ಒಂದು ಲೆವೆಲ್ಗೆ ಇಂಜಿನ್ ಕೆಪಾಸಿಟಿನೂ ಬರುತ್ತೆ. ನೀವು 8-10 ಹಾಕೋಬೇಕಾದ್ರೆ ಹಾಕೊಂಡು ಹೊಡಿಬೋದು. ಹಾಕಿ ಅಂತ ಹೇಳ್ತಾ ಇಲ್ಲ, ಆ ಒಂದು ಕೆಪಾಸಿಟಿ ಗಾಡಿಗಿದೆ ಅಂತ ಹೇಳ್ತಾ ಇದೀನಿ ಅಷ್ಟೇನೆ. ತುಂಬಾನೇ ಒಳ್ಳೆ ಕೆಪಾಸಿಟಿ ಇರೋಂತ ಒಂದು ಗಾಡಿ ಶೋರೂಮ್ ಒಳಗೆ ನಿಂತಿದೆ, ಅದರಿಂದ ಸ್ವಲ್ಪ ಮಂಕ ಆಗ್ಬೋದು, ಸಾರಿ. ತೋರ್ಸಂತದ್ದೇನಿಲ್ಲ, ಎಲ್ಲ ಫಿಟ್ ಅಂಡ್ ಫಿನಿಶ್. ಇದು ಆರ್ಟ್ ಫೈಬರ್ ಅಲ್ಲಿ ಇದು ಮಾಡಿದ್ದಾರೆ. ಡೋರ್ ಪ್ಯಾನಲ್ ಎಲ್ಲ ಇಂಟಿಗ್ರೇಟೆಡ್ ಇದೆ, ಬಾಟಲ್ ಹೋಲ್ಡರ್ ಇದೆ, ಸಿಂಪಲ್ ಆಗಿ ಸ್ಪೀಕರ್ ಒಂದು ಸ್ಪೇಸ್ ಕೊಟ್ಟಿದ್ದಾರೆ, ಸ್ಪೀಕರ್ ಹಾಕ್ಸ್ಬೋದು. ಬಾಕಿ ಓವರ್ ಆಲ್ ಇದು ನೋಡ್ತಾ ಇರ್ಬೋದು, ಎಕೋ ಮೋಡ್ ಇದೆಲ್ಲ ಕೊಟ್ಟಿದ್ದಾರೆ. ಖಾಲಿ ಗಾಡಿ ಎಲ್ಲ ಓಡಿಸುವಾಗ ಎಕೋ ಮೋಡ್ ನ. ಹಾಗೇನೆ ಸ್ಟೇರಿಂಗ್ ವೀಲ್ ನೋಡ್ತಾ ಇರ್ಬೋದು, ಸ್ಟೇರಿಂಗ್ ವೀಲ್ ಅಷ್ಟೇ, ಇದು ಅಷ್ಟೇ ತುಂಬಾ ಅಟ್ರಾಕ್ಟಿವ್ ಆಗಿ ಈ ಒಂದು ಕಾರ್ ಓಡಿಸೋ ಫೀಲ್ ಅಲ್ಲಿ ಗಾಡಿ ಓಡಿಸ್ಕೋಬಹುದು. ಒಂದು ಟಚ್ ಸ್ಕ್ರೀನ್ ಡಿಸ್ಪ್ಲೇ ಇದೆಲ್ಲ ಬೇಕು ಅಂತ ಹೇಳಿದ್ರೆ ಅದನ್ನು ಹಾಕ್ಸ್ಕೋಬಹುದು, ಪವರ್ ವಿಂಡೋ ಬೇಕು ಅಂತ ಹೇಳಿದ್ರು ಹಾಕ್ಸ್ಕೋಬಹುದು. ಎಲ್ಲ ಆಪ್ಷನ್ಸ್ ಇದೆ, ಏನ್ ತೊಂದರೆ ಇಲ್ಲ. ಗಾಡಿ ಮಾತ್ರ ನೀಟ್ ಅಂಡ್ ಕ್ಲಿಯರ್ ಆಗಿದೆ. ಸೀಟು ಬಂದು ಹೆಡ್ರೆಸ್ಟ್ ಜೊತೆಗಿರಂತ ಹೆಡ್ರೆಸ್ಟ್ ಇಂಟಿಗ್ರೇಟೆಡ್ ಸೀಟ್ ಬರುತ್ತೆ. ಮೊದಲಿನ ತರ ಅರ್ಧ ಸೀಟ್ ಏನಲ್ಲ, ಫುಲ್ ಹೆಡ್ರೆಸ್ಟ್ ತನಕನೂ ಸೀಟ್ ಬರುತ್ತೆ. ಆರಾಮವಾಗಿ ಗಾಡಿ ಓಡಿಸ್ಕೋಬಹುದು. ಅಕಸ್ಮಾತ್ ಎಲ್ಲ ಓಡಿಸಿ ಸ್ವಲ್ಪ ಸುಸ್ತಾಯ್ತು ಮಲ್ಕೋಬೇಕು ಅಂತ ಹೇಳಿದ್ರು ಆರಾಮಾಗಿ ಮಲ್ಕೋಬಹುದು. ಆ ಒಂದು ಸ್ಪೇಸ್ ವಾಕ್ ಥ್ರೂ ಇಟ್ಕೊಡಿದ್ದಾರೆ. ವಾಕ್ ಥ್ರೂ ಕ್ಯಾಬಿನ್ ಇದೆ, ನೋಡ್ತಾ ಇರ್ಬೋದು. ಈ ಗಾಡಿ ಬಂದು ನಾಳೆ ಡೆಲಿವರಿ ಇದೆ. ಡೆಲಿವರಿದು ನಾನು ವಿಡಿಯೋ ಹಾಕ್ತೀನಿ. ಜೊತೆಗೆ ಇದು ಬಂದು ಮೋನೋ ಗೇರ್ ಕೊಟ್ಟಿದ್ದಾರೆ, ಮೋನೋ ಗೇರ್ ಅಂತ ಹೇಳ್ಬೋದು. ರೀಜನರೇಷನ್ ಓಕೆ. ಇದು ರೀಜನರೇಷನ್ ಬಟನ್ ಅಂತ ಹೇಳ್ಬಿಟ್ಟು. ಬಾಕಿ ಓವರ್ ಆಲ್ ಒಳ್ಳೆ ಫಿಟ್ ಅಂಡ್ ಫಿನಿಶ್ ಅಲ್ಲಿ ಒಳ್ಳೆ ನೀಟಾಗಿ ಇಂಟೀರಿಯರ್ ಎಲ್ಲ ಕೊಟ್ಟಿದ್ದಾರೆ. ಸೂಪರ್ ಆಗಿ ಕೊಟ್ಟಿದ್ದಾರೆ ಮಾತ್ರ. ಒಂದು ಕಾರ್ದು ಒಂದು ಫೀಲ್ ಅನ್ನೇ ಕೊಡೋ ತರ ಒಂದು ಇಂಟೀರಿಯರ್ ಇಂಟಿಗ್ರೇಟ್ ಮಾಡಿದ್ದಾರೆ. ಜೊತೆಗೆ ಎಲ್ಲ ನೋಡ್ತಾ ಇರ್ಬೋದು. ಟಾಟಾದ ಅಂದ್ಮೇಲೆ ಇದ್ರ ಬಗ್ಗೆ ಎಲ್ಲ ಮಾತಾಡಂಗಿಲ್ಲ. ಫಿಟ್ ಅಂಡ್ ಫಿನಿಶ್ ಎಲ್ಲ ನೀಟ್ ಆಗಿರುತ್ತೆ, ಪರ್ಫೆಕ್ಟ್ ಆಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಮೈನ್ ಸ್ಟ್ರಾಂಗ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಹೆವಿ ಇಂಜಿನ್ ಅಂತಾನೆ ಹೇಳ್ಬೋದು, ಯಾಕೆಂದ್ರೆ ಅಷ್ಟು ಕೆಪಾಸಿಟಿ ಇಂಜಿನ್ ಇದೆ. ನೋಡ್ತಾ ಇರ್ಬೋದು. 4 ಸಿಲಿಂಡರ್ 80 ಹಾರ್ಸ್ ಪವರ್ ಇಂಜಿನ್. 4 ಸಿಲಿಂಡರ್ ಇಂಜಿನ್ ಇದು. 4 ಸಿಲಿಂಡರ್ 80 ಹಾರ್ಸ್ ಪವರ್. 80 ಹಾರ್ಸ್ ಪವರ್. 80 HP 4 ಸಿಲಿಂಡರ್. 80 HP ಬರುತ್ತೆ. ಇದು 4 ಸಿಲಿಂಡರ್ ಇಂಜಿನ್ ಬರುತ್ತೆ. ಇದಕ್ಕೆ ಡೆಫ್ ಇಲ್ಲ. ಮೈನ್ ಒಂದು ಈಗಿನ ಎಲ್ಲರಿಗೂ ಇರೋಂತ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಡೆಫ್ ಇಲ್ಲ. ಟೈರ್ ಬಂದು 15 ಇಂಚು ವೀಲ್ ಬರುತ್ತೆ. ವೀಲ್ಸ್ ಇದೆ 15 ಬರುತ್ತೆ. ಬೇಕು ಅಂದ್ರೆ ಅಪ್ಗ್ರೇಡ್ ಮಾಡ್ಕೋಬಹುದು, ಅದು ನಿಮ್ ಇಷ್ಟ, ನಿಮಗೆ ಬಿಟ್ಟಿದ್ದು. ಅಪ್ಗ್ರೇಡ್ ಮಾಡೋರು ಇದಾರೆ. ಬಾಕಿ ಓವರ್ ಆಲ್ ಚರ್ಸಿ ಇದೆಲ್ಲ ನೋಡ್ತಾ ಇರ್ಬೋದು. ಅದರಲ್ಲೆಲ್ಲ ಏನು ಮಾತಾಡಂತದ್ದೇ ಇಲ್ಲ. ಕಂಪ್ನಿ ಕೊಡ್ತಾ ಇರೋದು ಕೆಪಾಸಿಟಿ, ಅದನ್ನೆಲ್ಲ ಹೇಳ್ತೀನಿ. ನಮ್ಮ ಅನಿಲ್ ಸರ್ ಇದಾರೆ ಜೊತೆಲಿ, ಅವ್ರನ್ನ ಫುಲ್ ಡೀಟೇಲ್ ಕೇಳಿ ತಿಳ್ಕೊಳ್ಳೋಣ. ಕೆಪಾಸಿಟಿ ಕೊಡೋದು, ಇದ್ರದ್ದು ಲೋಡ್ ಕೆಪಾಸಿಟಿ ಯಾವುದೇ ಒಂದು ಮ್ಯಾಚಿಂಗ್ ಇಲ್ಲ. ಆ ಒಂದು ಇದರಲ್ಲಿ ಕಂಪ್ನಿ ಏನ್ ಕೆಪಾಸಿಟಿ ಕೊಡ್ತಾ ಇದೆಯೋ ಇದ್ರದ್ದು ಪವರ್ ಏನಿದೆಯೋ ಅದು ಮ್ಯಾಚಿಂಗ್ ಇಲ್ಲದೆ ಇರೋದು, ಅನ್ಮ್ಯಾಚಬಲ್ ಅಂತಾನೆ ಹೇಳ್ಬೋದು. ಇಂಟ್ರಾ ಪಿಕಪ್ ಗೋಲ್ಡ್ ತುಂಬಾನೇ ಅಪ್ಡೇಟ್ ಇದೆ. ಫಸ್ಟ್ ಬಂದಿದ್ದು V70 ಈಗ ಬರ್ತಾ ಇರೋದ್ರಲ್ಲೂ ತುಂಬಾನೇ ಅಪ್ಗ್ರೇಡ್ ಇದೆ. ಹಾಗೇನೆ ಇಲ್ಲಿ ಸ್ವಿಂಗ್ ಕಟ್ಟೆ ಪ್ಲೇಟ್ ಬರುತ್ತೆ. ಕಟ್ಟೆ ಪ್ಲೇಟ್ ಎಷ್ಟಿದು? 1 2 3 4 5 6 7 8 9 10 11 12 ಕಟ್ಟೆ ಅಲ್ಲ ಸರ್? 12 ಬರುತ್ತಲ್ಲ? 11. ಓಕೆ,
ಈಗ ಈ ಗಾಡಿದು ಲೋಡ್ ಕೆಪಾಸಿಟಿ ಏನ್ ಕೊಡ್ತಾ ಇದ್ದಾರೆ ಸರ್? ಸರ್ ಈ ಗಾಡಿ ಬಂದು 2 ಟನ್ ಸರ್ ಆರ್ಟಿಒ 2 ton. ಪೇಲೋಡ್ 2 ಟನ್ ಕೊಡ್ತಾ Okay. ಇದೀವಿ. ಲೋಡ್ ಬಾಡಿ ಬಂದು ಲೆಂತ್ ನಿಮಗೆ 10.25 ಬರ್ತದೆ. 10.25 Width 5. ತಡಿಗಿಂತಲೂ ಜಾಸ್ತಿ ಇದೆ. ಹೌದು. Okay. Width ಬಂದು 5.8 5.8 ಅಂದ್ರೆ 5.25 ಹೆಚ್ಚು ಕಮ್ಮಿ. ಈಗ 210 ಕೆಪಾಸಿಟಿ ಕೊಡ್ತಾ ಇರೋದು. ಟನ್ ಕೆಪಾಸಿಟಿ. ಬಟ್ ಇದರಲ್ಲಿ 8 ಟನ್ ಹಾಕ್ದವರು ಇದ್ದಾರೆ. ಕೆಪಾಸಿಟಿಗೂ ಗಾಡಿ ಪವರ್ಗೂ ಯಾವುದೇ ಮ್ಯಾಚಿಂಗ್ ಇಲ್ಲ ಅಂತ ಹೇಳಿದ್ರೆ ಅದಕ್ಕೇನೆ. ಯಾಕೆಂತಂದ್ರೆ ಲೋಡ್ ಬಾಡಿನೂ ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ದಾರೆ. ಈಗ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಈ ಇದರಲ್ಲಿ ಕೊಟ್ಟಿರೋದು. ಬಟ್ ಲೋಡ್ ಇದ್ರದ್ದು ಇಂಜಿನ್ ಕೆಪಾಸಿಟಿ ಆಗಲಿ ಇದ್ರದ್ದು ಬಾಡಿ ಸ್ಟ್ರಾಂಗ್ನೆಸ್ ಆಗಲಿ ಕಾಂಪಿಟೇಷನ್ ಮಾಡಕ್ಕೆ ಆಗಲ್ಲ. ಆ ಒಂದು ಇದರಲ್ಲಿ ಕೊಟ್ಟಿದ್ದಾರೆ ಗಾಡಿ. ಸರ್ವಿಸ್ ಬಂದು ಸರ್ ಇದು 20,000 ಕಿಲೋಮೀಟರ್ ಅಥವಾ 1 ವರ್ಷಕ್ಕೆ. ಮೇಂಟೆನೆನ್ಸ್ 20,000 kilometer. ಮೇಂಟೆನೆನ್ಸ್ ತುಂಬಾ ಕಡಿಮೆ ಇರುತ್ತೆ. ಇದು ಬೇರೆ ಯಾವ್ದ್ರಲ್ಲಿ ಇಲ್ಲ ಅನ್ಕೋತೀನಿ. 20,000 kilometer. ಹೌದು. ಅಷ್ಟೊಂದು ರಿಲಯಬಿಲಿಟಿ ಇದೆ ಗೈಸ್. ಇದು ಒಂದು ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ಮೈಂಟೆನೆನ್ಸ್ ಫ್ರೀ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ 20,000 ಕಿಲೋಮೀಟರ್ ಇಲ್ಲ 1 ವರ್ಷ ಓಡಿಸಿ 20,000 ಕಿಲೋಮೀಟರ್ ಒಳಗೆ ಇದ್ರು 1 ವರ್ಷ ಆದ್ಮೇಲೆ ಬೇಕಾದ್ರೆ ನೀವು ಮೈಂಟೆನೆನ್ಸ್ ಮಾಡ್ಕೋಬಹುದು, ಸರ್ವಿಸ್ ಮಾಡ್ಕೋಬಹುದು. ಅದು ಫ್ರೀ ಸರ್ವಿಸ್ ಅಲ್ಲ. ಸರ್ ಫ್ರೀ ಸರ್ವಿಸ್ ಇರ್ತದೆ. ಆಯಿಲ್ ಲೇಬರ್ ಫ್ರೀ ಇರ್ತದೆ. ಆಯಿಲ್ ಚಾರ್ಜಸ್ ಮಾತ್ರ ಮಾಡಬೇಕಾಗುತ್ತೆ. ನಾರ್ಮಲ್ ಅದೆಲ್ಲ ವೆಹಿಕಲ್ ಬಂದು ಫ್ರೀ ಸರ್ವಿಸ್. ವೆಹಿಕಲ್ಗೆ ನಿಮ್ಗೆ 3 ವರ್ಷ ಅಥವಾ 1 ಲಕ್ಷ ಕಿಲೋಮೀಟರ್ ವರೆಗೂ ವಾರಂಟಿ ವಾರಂಟಿ ಇಂಜಿನ್, ಗೇರ್ ಬಾಕ್ಸ್, ಚಾರ್ಜಿ, ಹೌಸಿಂಗ್ ಇಷ್ಟು ಕವರ್ ಆಗುತ್ತೆ 3 ವರ್ಷದವರೆಗೆ. ಜಾಸ್ತಿಗೂ ವಾರಂಟಿ. ಜಾಸ್ತಿ ಈಗ ನಾವು ಓವರ್ಲೋಡ್ ಆಗ್ತೀವಿ, ಅಲ್ಲಿ ಹೋಗಿ ಹಳ್ಳಕ್ಕೆಲ್ಲ ತಗೊಂಡು ಹಾಕಿ ಡ್ಯಾಮೇಜ್ ಆದ್ರೆ ಓವರ್ಲೋಡ್ಗೆ ಆ ತರ ಬರಲ್ಲ ಸರ್. ಒಂದು ಕಂಪ್ನಿ ನಾಮ್ಸ್ ಏನಿದೆ ಅದರಲ್ಲಿ ಅದ್ರೊಳಗೆ ಏನ್ ಬರುತ್ತೆ ಅದು ಮಾಡ್ಕೊಡ್ತೀನಿ. ಸರ್ ಈಗ ಇದು ಬಂದು ನಮ್ಮ ಊಟಿಗಳ್ಳಿ, ಮೈಸೂರು ಊಟಿಗಳ್ಳಿ ಒಂದು ಬ್ರಾಂಚ್ ಬರುತ್ತೆ. ಟಾಟಾ ಮೋಟರ್ಸ್ ಒಂದು ಬ್ರಾಂಚ್ ಬರುತ್ತೆ. ಪ್ರಯಾಣ ಮೋಟರ್ಸ್ ಇದೇನೆ. ನಿಮಗೆ ಈ ಸುತ್ತಮುತ್ತ ಎಲ್ಲಿ ತನಕ ಇದೀವಿ ಸರ್? ನಿಮಗೆ ನಿಮ್ಮ ಸರ್ ಮೈಸೂರು ಸಿಟಿ ಫುಲ್ ಎಲ್ಲ ಮಾಡ್ತೀವಿ. ಮೈಸೂರು ಸಿಟಿ ಮಾತ್ರ ಮೈಸೂರು ಡಿಸ್ಟ್ರಿಕ್ಟ್ ಫುಲ್ ಮಾಡ್ಬೋದು. ಎಲ್ಲ ಮೈಸೂರು ಡಿಸ್ಟಿಕ್ ಅಲ್ಲಿ ಎಲ್ಲೇ ಇದ್ರು ನೀವು ಇದ್ ಮಾಡ್ಕೋಬಹುದು. ಮತ್ತೆ ಜಿನಿಯನ್ ಆಗಿ ಔಟ್ ಸೈಡ್ ಇಂದ ಇದ್ ಮಾಡೋರು, ಜಿನಿಯನ್ ಆಗಿ ಪ್ಲಾನ್ ಇರೋರು ಮಾತ್ರ ಬರ್ತಾರಂತ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿ. ಯಾಕೆಂತ ಹೇಳಿದ್ರೆ ಅವ್ರಿಗೆ ತುಂಬಾನೇ ಕಾಲ್ ಡಿಸ್ಟರ್ಬ್ ಆಗುತ್ತೆ. ಲಾಸ್ಟ್ ಟೈಮ್ ಒಂದು V30 ಒಂದು ವಿಡಿಯೋ ಹಾಕಿದೆ. ತುಂಬಾನೇ ಉತ್ತರ ಕರ್ನಾಟಕದವರೆಲ್ಲ ತುಂಬಾನೇ ಜನ ಕಾಲ್ ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ನಿಮಗೆ ಏನಾದ್ರು ಎಲ್ಪ್ ಬೇಕು ಅಂತ ಹೇಳಿದ್ರೆ ಕೇಳಿದ್ರೆ ಕೊಡ್ತಾರೆ. ಅದೇನು ತೊಂದರೆ ಇಲ್ಲ. ಯಾಕೆಂತ ಹೇಳಿದ್ರೆ ಅದೇ ಕಂಪ್ನಿಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅವರು ಡಿಟೇಲ್ ಕೊಡೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ಅವ್ರಿಗೆ. ಬಟ್ ಪ್ರಾಪರ್ ಆಗಿ ಜಿನಿಯನ್ ಆಗಿ ಗಾಡಿ ಬಗ್ಗೆ ಪ್ಲಾನ್ ಇರೋಂಥವ್ರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಏನ್ ಸರ್? ಮಾಡ್ಲಿ, ಎನ್ಕ್ವೈರಿ ಮಾಡ್ಲಿ, ಅದೇನು ತೊಂದರೆ ಇಲ್ಲ ಸರ್. ಸರ್ ಇದಕ್ಕೆ ಡೆಫ್ ಇಲ್ಲ. ಈಗ ಮೈಲೇಜ್ ಕಂಪ್ನಿ ಹೇಳ್ತಾರೆ ಮೈಲೇಜ್ ಸರ್? ಸರ್ ಇವಾಗ ಕಂಪ್ನಿ ಖಾಲಿ ಗಾಡಿ 17 ಹೇಳ್ತದೆ. ಲೋಡ್ ಅಲ್ಲಿ ಇವಾಗ ಕೊಟ್ಟಿರೋ ಕಸ್ಟಮರ್ ಅದೇ ಲೋಡ್ ಮೇಲೆ ಡಿಪೆಂಡ್ ಆಗುತ್ತೆ. 15 ಬರ್ತಾ ಇದೆ ಸರ್. ಕಸ್ಟಮರ್ ರಿವ್ಯೂನ ನಾನು ಒಂದ್ಸಲ ಮಾಡಿ ಹಾಕ್ತೀನಿ. ಅದೇನಿದೆ ನೋಡೋಣ. ಕಸ್ಟಮರ್ ರಿವ್ಯೂನು ನಾನು ವಿಡಿಯೋ ಮಾಡ್ತೀನಿ. ಬಾಕಿ ಓವರ್ ಆಲ್ ಗಾಡಿ ಇದೆಲ್ಲ ನೋಡ್ಬೇಕು ಅಂತ ಹೇಳಿದ್ರೆ ಸರ್ V70 ಪಿಕಪ್, ಗೋಲ್ಡ್ ಪಿಕಪ್ ಅಂತ ಇದು ನಿಮ್ಗೆ ಆರ್ಟಿಒ ಪಾಸಿಂಗ್ ಬಂದು ಪೇಲೋಡ್ ಬಂದು 2 ಟನ್ ಇದೆ. 2 ಟನ್ ಇದೆ. ಲೋಡ್ ಬಾಡಿ 2 ಟನ್ ಅಂತ ಹೇಳಿದ್ರು. ಈಗ ಹೆಚ್ಚು ಕಮ್ಮಿ ಪಿಕಪ್, ಮಹೇಂದ್ರ ಪಿಕಪ್, ಬಡಾದೋಸ್ ಈ ಒಂದು ಆ ಕ್ಯಾಟಗರಿ ಅಂತಾನು ಜಾಸ್ತಿನೇ ಅಂತ ಹೇಳ್ಬೋದು. ಗಾಡಿ ಬಂದು ನಮ್ದು ಏನಂದ್ರೆ 4 ಸಿಲಿಂಡರ್ ಇಂಜಿನ್ ಕೊಟ್ಟಿದೆ. ಅದೇ 4 ಸಿಲಿಂಡರ್ ಈ ಸೆಗ್ಮೆಂಟ್ ಅಲ್ಲಿ ಕಾಂಪಿಟೇಷನ್ ಅಲ್ಲೆಲ್ಲ 3 ಸಿಲಿಂಡರ್ 3 ಸಿಲಿಂಡರ್ ಓಕೆ. 4 ಸಿಲಿಂಡರ್ ಇಂಜಿನ್. 4 ಸಿಲಿಂಡರ್ ಇಂಜಿನ್ ಲೈಫ್ ಜಾಸ್ತಿ, ಮೈಲೇಜ್ ಜಾಸ್ತಿ ಬರುತ್ತೆ, ಪವರ್ ಜಾಸ್ತಿ ಬರುತ್ತೆ. ಚೆನ್ನಾಗಿ ಬರ್ತಾ ಇದೆ ಸರ್. ಇವಾಗ ಕಸ್ಟಮರ್ ಏನ್ ನಾವು ಸೇಲ್ ಮಾಡಿದ್ವಿ, ಮೈಲೇಜ್ ಅಲ್ಲಿ ಅವರಿಂದ ಒಳ್ಳೆ ಫೀಡ್ಬ್ಯಾಕ್ ಬರ್ತಾ ಇದೆ. ಓಕೆ ಸರ್, ನನಗೆ ಅದೊಂದು ಸ್ವಲ್ಪ ಇದು ಮಾಡ್ಕೊಡ್ತೀರಾ? ಕಸ್ಟಮರ್ಸ್ ಒಂದು ರಿವ್ಯೂ ವಿಡಿಯೋ ಮಾಡಕ್ಕೆ, ಸರ್ ಕಸ್ಟಮರ್ ಫೀಡ್ಬ್ಯಾಕ್ ಒಂದು ವಿಡಿಯೋ. ಕಸ್ಟಮರ್ ನಂಬರ್ ಶೇರ್ ಮಾಡ್ತೀವಿ. ವೆಹಿಕಲ್ ಇಲ್ಲ ತರಿಸ್ಬಿಟ್ಟು ಅಲ್ಲೇ ಅವ್ರ ಜಾಗಕ್ಕೆ ಹೋಗಿ ಬೇಕಾದ್ರೆ ನಾವು ಫೀಡ್ಬ್ಯಾಕ್ ತಗೊಳ್ಳೋಣ ಸರ್. ನಿಮ್ ಯೂಟ್ಯೂಬ್ ಮುಖಾಂತರ ತಿಳಿಸೋಣ. ಓಕೆ ಅದನ್ನ ಗೈಸ್, ಯಾಕೆಂತ ಹೇಳಿದ್ರೆ ಈಗ ನಾವು ಇವ್ರ ಹತ್ರ ಕೇಳಿದಾಗ ಎಲ್ಲರಿಗೂ ಅನ್ಸೋದೇನಂತ ಹೇಳಿದ್ರೆ, ಈಗ ಇವ್ರಿಗೆ ಕೇಳಿದಾಗ ಇವರು ಅವ್ರ ಗಾಡಿ ಸೇಲ್ ಮಾಡಕ್ಕೋಸ್ಕರ ಇಲ್ಲ ಅವ್ರ ಕಂಪ್ನಿಗೋಸ್ಕರ ಅವ್ರು ಮಾತಾಡ್ತಾರೆ ಅಂತ ಹೇಳಿ ಒಂದು ತಿಳುವಳಿಕೆ ಇರುತ್ತೆ. ಬಟ್ ಅದರಿಂದ ನಾನೊಂದು ಕಸ್ಟಮರ್ ಫೀಡ್ಬ್ಯಾಕ್ ಅನ್ನ ನಾನು ಇದು ಮಾಡ್ತೀನಿ, ಅರೇಂಜ್ ಮಾಡಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಅದು ವಿಡಿಯೋನ ಫುಲ್ ನೋಡಿ ದಯವಿಟ್ಟು. ಹಾಗೇನೆ ಈಗ ಹೇಳಿದ್ರೆ ಈ ಗಾಡಿ ಬಗ್ಗೆ ನಾನಂತೂ ಏನು ಹೇಳಂತದಿಲ್ಲ. ಯಾಕೆಂತ ಹೇಳಿದ್ರೆ ನಾನು ಪ್ರಾಕ್ಟಿಕಲ್ ಆಗಿ ನೋಡಿದೀನಿ ಗಾಡಿನ. 8 ಟನ್ ಹಾಕೊಂಡು ನಾರ್ತ್ ಇಂಡಿಯಾ ಸೈಡ್ ಅಲ್ಲೆಲ್ಲ 8 ಟನ್ ಹಾಕೊಂಡು ಹೊಡಿತಾ ಇದಾರೆ. V50 6 ಟನ್ 7 ಟನ್ ಹಾಕೊಂಡು ಹೊಡೆದವ್ರು ಇದ್ದಾರೆ. ಬಟ್ ಹೇಳಿ ಸರ್. ಸರ್ ನಾವೇನಂದ್ರೆ ಇವಾಗ 2 ಟನ್ ಅಂದ್ರೆ ಅಪ್ ಟು ಕಸ್ಟಮರ್ 4.5 ವರೆಗೂ ಆಗ್ತಾ ಇದಾರೆ. ನಾರ್ಮಲ್ ಆಗಿ ಆಗ್ತಾ ಇದಾರೆ. ಓಕೆ, ಅದೇ ಓವರ್ಲೋಡ್ ಅಂತ ಬಂದಾಗ ಈ ತರ ಕೆಲವೊಂದ್ಸಲ ಈ ತರ ಆಗ್ತಾರೆ. ಈ ಸಿಮೆಂಟು, ಅಕ್ಕಿ ಆಳು ಹಾಕಿದಾಗ ಹೆವಿ ಆಗ್ತಾ ಇದಾರೆ. ನಾರ್ಮಲ್ ಆಗಿ ಈಗ ಕೊಡೋದು 2 ಟನ್ ಅಂತ ಪಾಸಿಂಗ್, ಬಟ್ ಹಾಕೋದು 4 ಟನ್ 4.25 ಟನ್ ಹಾಕ್ತಾರೆ. ಯಾಕೆಂತ ಹೇಳಿದ್ರೆ ಈಗಿನ ಒಂದು 80 ರಿಂದ 100 ಬ್ಯಾಗ್ ಸಿಮೆಂಟ್ ಹಾಕೊಂಡು 80 ರಿಂದ 100 ಬ್ಯಾಗ್ ಸಿಮೆಂಟ್ ಹಾಕಿನೂ ಓಡಿಸ್ತಾ ಇದಾರೆ ಅಂತ ಹೇಳ್ತಾ. ಗಾಡಿ ಸ್ಟ್ರಾಂಗ್ನೆಸ್ ಬಗ್ಗೆ ಇದ್ರ ಬಗ್ಗೆ ಏನು ತೋರ್ಸಂತದ್ದು ಏನು ಇಲ್ಲ, ಎಲ್ಲ ಪರ್ಫೆಕ್ಟ್ ಆಗಿದೆ. ಸರ್ ಇದು ಬ್ರೇಕ್ ಎಲ್ಲ ಪವರ್ ಬ್ರೇಕ್ ಎಲ್ಲ ಸರ್? ಬ್ರೇಕು, ಸ್ಟೀರಿಂಗ್ ಇದೆಲ್ಲ ಪವರ್ ಬರುತ್ತೆ ಸರ್. ಇದು ಹೈಡ್ರೋಲಿಕ್ ಸ್ಟೀರಿಂಗ್.
ಹೈಡ್ರಾಲಿಕ್ ಪವರ್ ಸ್ಟೇರಿಂಗ್ ಬರುತ್ತೆ. ಇನ್ನು ಅದಕ್ಕಿಂತ ಇನ್ನೇನ್ ಬೇಕು, ಹೈಡ್ರಾಲಿಕ್ ಪವರ್ ಅಂತ ಹೇಳಿದ್ರೆ ತುಂಬಾ ಸ್ಮೂತ್ ಆಗುತ್ತೆ. ಗೇರು ಅಷ್ಟೇನೆ, ಗೇರು ತುಂಬಾ ಸ್ಮೂತ್ ಸಿಗುತ್ತೆ ಗೇರ್ ಇದು. ಯಾಕೆಂತ ಹೇಳಿದ್ರೆ ಇದು ಮೋನೋ ಗೇರ್ ಅಂತ ಬರುತ್ತೆ. ಇದು ಡ್ಯಾಶ್ ಬೋರ್ಡ್ ಅಲ್ಲಿ ಫಿಟ್ ಆಗಿರೋದ್ರಿಂದ ಗೇರು ಅಷ್ಟೇನೆ ತುಂಬಾ ಸ್ಮೂತ್ ಆಗಿರುತ್ತೆ, ಯಾವುದೇ ತೊಂದರೆಗಳು ಇರಲ್ಲ. ಬಾಕಿ ಸಣ್ಣ ಪುಟ್ಟ ಲಗೇಜ್ ಇದೆಲ್ಲ ಕ್ಯಾರಿ ಮಾಡಕ್ಕೆ ಇಲ್ಲಿ ಟೂಲ್ ಬ್ಯಾಗ್ ಇದೆಲ್ಲ ಇಲ್ಲಿನ ಕೊಟ್ಟಿದ್ದಾರೆ. ಜೊತೆಗೆ ಜಾಗನೂ ಇದೆ. ಈಗ ಎಮರ್ಜೆನ್ಸಿ ಏನಾದ್ರು ಸ್ವಲ್ಪ ಹೊತ್ತು ಡ್ರೈವರ್ಗೆ ಮಲ್ಕೋಬೇಕು, ರೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಬೆಡ್ಶೀಟ್ ಆ ತರದ್ದು ಇಟ್ಕೊಳ್ಳೋ ಅಷ್ಟೇನೆ, ಆರಾಮಾಗಿ ಮಲ್ಕೋಬಹುದು ಇಲ್ಲಿ. ಬಾಕಿ ಓವರ್ ಆಲ್ ಏನ್ ಹೇಳಿ, ತುಂಬಾನೇ ಒಂದು ಗುಡ್ ಲುಕಿಂಗ್, ಗುಡ್ ಕಂಡೀಷನ್ ಗಾಡಿ ಅಂತಾನೆ ಹೇಳ್ಬೋದು. ನನಗೆ ಇದು ಒಂಥರ ಈ ಗಾಡಿಗಳು ನೋಡೋ ಒಂಥರ ಕಾರ್ ನೋಡ್ದಂಗೆ ಅನ್ಸುತ್ತೆ. ಈಗ ನಮ್ಮ RTO ರೂಲ್ಸ್ ಪ್ರಕಾರ ಈ ಒಂದು ಯೆಲ್ಲೋ ಕಲರ್ ನಮಗೆ ಬೇಕು, ಅದರಿಂದ ಅದು ಇಲ್ಲ ಅಂತ ಹೇಳಿದ್ರೆ ಇನ್ನೂ ಒಳ್ಳೆ ಲುಕ್ ಬರುತ್ತೆ. ನೋಡಿ ಇಲ್ಲಿ ಯಾರಿದ್ದಾರೆ, ಹಾಯ್ ಹಾಯ್, ಏನೇ ಸರ್ ಈಗ ಗಾಡಿದು ಪೂಜೆ ನಡೀತಾ ಇದೆ, ಗಾಡಿ ಡೆಲಿವರಿ. ಅವರು ಟಾಟಾ ಎಂಪ್ಲಾಯಿನೇ, ಟಾಟಾದಲ್ಲಿ 12 ವರ್ಷದಿಂದ ಟಾಟಾದ ಎಂಪ್ಲಾಯಿ. ಈಗ ಅವರೇನೆ ಖುದ್ದಾಗಿ ಟಾಟಾದೇ ಗಾಡಿ ತಗೊಂಡಿದ್ದಾರೆ. ಈ ಗಾಡಿ ಟಾಟಾ ಇಂಟ್ರಾ V70 ಈ ಗಾಡಿ ಇವಾಗ ಡೆಲಿವರಿ ಆಗ್ತಾ ಇದೆ, ನಾವು ಡೆಲಿವರಿ ಹೋಗ್ತಾ ಇದೆ. ಅದರ ಒಂದು ವಿಡಿಯೋ ಇದರಲ್ಲಿ ನೆನ್ನೆ ಈ ಗಾಡಿದು ಫುಲ್ ರಿವ್ಯೂ ಮಾಡಿದ್ದೆ ನಾನು. ಇವತ್ತು ಆ ಗಾಡಿ ಡೆಲಿವರಿ ಹೋಗ್ತಾ ಇದೆ. ಆ ಡೆಲಿವರಿ ತಗೊಳ್ತಾ ಇರೋದು ಅಂತ ಹೇಳಿದ್ರೆ ನಮ್ಮ ಟಾಟಾದೇ ಎಂಪ್ಲಾಯ್ ಆದಂತ ನಿತಿನ್ ಅವರು ಇದನ್ನ ತಗೊಳ್ತಾ ಇದಾರೆ. ಅವ್ರದ್ದು ಒಂದು ಪರ್ಪಸ್ ಏನು, ಎಕ್ಸ್ಪೀರಿಯನ್ಸ್ ಏನು ಅನ್ನೋದನ್ನ ಕೇಳೋಣ. ಇದಕ್ಕಿಂತ ಮುಂಚೆ ಗಾಡಿ ಇತ್ತ ಏನು ಅನ್ನೋದು ಅವ್ರ ಹತ್ರ ಡೀಟೇಲ್ಸ್ ತಿಳ್ಕೊಳ್ಳೋಣ ಬನ್ನಿ. ಇದು ಅವರ ಫ್ಯಾಮಿಲಿ ಫುಲ್ ಎಲ್ಲ ಇಲ್ಲೇ ಇದ್ದಾರೆ, ಅವ್ರ ತಂದೆ ತಾಯಿ ಫ್ಯಾಮಿಲಿ ಎಲ್ಲ ಇಲ್ಲೇ ಇದ್ದಾರೆ. ಗಾಡಿ ಇವಾಗ ಡೆಲಿವರಿ ಹೋಗ್ತಾ ಇದೆ. ಡೆಲಿವರಿ ಹೋಗುವಾಗ ಅದ್ರ ಒಂದು ಶಾರ್ಟ್ ನಾ ಕೊಡ್ತೀನಿ. ನಿತಿನ್ ಅವ್ರು ನಮ್ ಜೊತೆ ಇದ್ದಾರೆ. ನಮಸ್ತೆ ಸರ್, ವೆಲ್ಕಮ್ ಟು NTP ರೈಡ್ಸ್. ಸರ್, ಈಗ V70 ಈಗ ತಗೊಳ್ತಾ ಇದೀರಾ, ಮುಂಚೆ ಏನಾದ್ರು ಗಾಡಿ ಇತ್ತ ಮಾತ್ರ ಇಲ್ಲ? ಇಲ್ಲ, ಆಕ್ಚುಲಿ ನಾನು ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ 15 ವರ್ಷದಿಂದ ಮಾಡ್ತಾ ಇದ್ದೀನಿ. ಒಂದು ಟಾಟಾದಲ್ಲೇ ಮಾಡ್ತಾ ಇದ್ದೀನಿ. ನಂಗೊಂದು ಐಡಿಯಾ ಇತ್ತು, ಒಂದು ದೊಡ್ಡದಾಗಿ ಒಂದು ಟ್ರಾನ್ಸ್ಪೋರ್ಟ್ ಮಾಡೋಣ ಒಂದು ಪ್ಲಾನ್ ಅಲ್ಲೇ ಇದ್ದೆ. ಸೊ ಸರಿಯಾದ ಸಪೋರ್ಟ್ ಇಲ್ದಾರ ಲೇಟ್ ಆಯ್ತು. ಸೊ ಈಗ ನಾನು ಟಾಟಾ ಕೆಲಸ ಮಾಡ್ತಾ ಇದ್ದೀನಿ. ಸೊ ನನ್ ಬ್ರ್ಯಾಂಡ್ ಗಾಡಿನೇ ನಾನು ಹಾಕ್ಬೇಕು ಅನ್ನೋದು. ಅಲ್ಲ ಸರ್, V70 ಬಂದು ಇದು ಬಂದು 1497 cc ಬರುತ್ತೆ. ಗಾಡಿ ಬಂದು ಪಿಕಪ್ ಚೆನ್ನಾಗಿದೆ, ಲೋ ಮೇಂಟೆನೆನ್ಸ್ ಬರುತ್ತೆ ಟಾಟಾ ಗಾಡಿ. ಮತ್ತೆ ಬ್ರ್ಯಾಂಡ್ ಈಗ ನೆನ್ನೆ ಇವರು ಹೇಳಿದ್ರು ಲಾಸ್ಟ್ ವಿಡಿಯೋದಲ್ಲಿ, ರಿವ್ಯೂ ವಿಡಿಯೋದಲ್ಲಿ, ಗಾಡಿಗೆ 1 ವರ್ಷ ಇಲ್ಲ 20,000 ಕಿಲೋಮೀಟರ್. 20,000 ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಒಂದು ಗಾಡಿಗೆ ಇಷ್ಟು ಲಾಂಗ್ ಸರ್ವಿಸ್ ಕೊಡ್ತಾ ಇರೋದು. ಮೇಂಟೆನೆನ್ಸ್ ಫ್ರೀ ಅಂತಾನೆ ಹೇಳ್ಬೋದು ಅದು ಲೆಕ್ಕದಲ್ಲಿ. ನಿಮ್ಗೆ 3 ವರ್ಷ ವಾರಂಟಿ ಕೊಡ್ತಾ ಇದ್ದಾರೆ. 3 ವರ್ಷ ವಾರಂಟಿ, ಮತ್ತೆ ಲೋ ಮೇಂಟೆನೆನ್ಸ್ ಬರುತ್ತೆ. ಮತ್ತೆ ಗಾಡಿ ತುಂಬಾ ಪವರ್ಫುಲ್ ಆಗಿದೆ. ಪಾಸಿಂಗ್ ಇರೋದ್ರಿಂದ ನಮ್ಗೆ ಪ್ಲಸ್ ಆಗುತ್ತೆ. ಮತ್ತೆ ಎಲ್ಲಕ್ಕಿಂತ ಮುಂಚೆಯಾಗಿ ಡೆಕ್ ಬಾಡಿನೂ ಸ್ವಲ್ಪ ಬಾಡಿ ಲೆಂತ್ 10.2 ಫೀಟ್ ಬರುತ್ತೆ. ನಮ್ ಟ್ರಾನ್ಸ್ಪೋರ್ಟ್ ಬಾಡಿಗೆಗೆ ತುಂಬಾ ಚೆನ್ನಾಗಿರುತ್ತೆ, ಮೈಲೇಜ್ ಸಿಗುತ್ತೆ. ಇದ್ರ ಈಗ ಬಡಾ ದೋಸ್ ಕಂಪೇರ್ ಮಾಡಿದ್ರೆ ಆಸ್ ಇಟ್ ಇಸ್ ಸೇಮ್ ಇದೆ. ಸೊ 3 ಸಿಲಿಂಡರ್ ಬರುತ್ತೆ, 4 ಸಿಲಿಂಡರ್ ಬರುತ್ತೆ. ಬಟ್ ನಮ್ ಗಾಡಿ ನಮ್ ಬ್ರ್ಯಾಂಡ್ ಟಾಟಾ ಬ್ರ್ಯಾಂಡ್ ಟಾಟಾ ಆದ್ಮೇಲೆ ಅದು ಹೇಳಂತದ್ದಿಲ್ಲ, ವೋಕಲ್ ಫಾರ್ ಲೋಕಲ್ ಅಂತ ನಾವು ನಮ್ ಸ್ವದೇಶಿ ವಸ್ತುಗಳನ್ನ ಯೂಸ್ ಮಾಡ್ಬೇಕು ಅಂತ ಫಸ್ಟ್ ನಾನು ಟಾಟಾ ವೆಹಿಕಲ್ ತಗೊಂತಾ ಇದ್ದೀನಿ. ಸರ್, ಒಳ್ಳೇದಾಗ್ಲಿ ಟಾಟಾ ಕಡೆಯಿಂದನೂ ಹಾಗೆ ನಮ್ ಕಡೆ ನಮ್ ಚಾನೆಲ್ ಕಡೆಯಿಂದನೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು. ಇದೇ ತರ ಇನ್ನೂ ಮುಂದೆ ಗಾಡಿಗಳು ತಗೊಳ್ತಾ ಇರಿ. ಇದೇ ತರ ಅನಿಲ್ ಕೂಡ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಇನ್ಕಲ್ ಬ್ರಾಂಚ್, ಊಟಕಳ್ಳಿ ಬ್ರಾಂಚ್, ಅವರು ಕೂಡ 16-17 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಜೊತೆಲೆ ಕೆಲಸ ಮಾಡಿ. ನೀವೇನ್ ಹೇಳ್ತೀರಾ ಸರ್? ನಾವೇನಾದ್ರೆ ನಮ್ಮ ಅವರು ಒಂದು ಅಭಿಮಾನದಿಂದ ಅವರು ಸ್ಟಾರ್ಟಿಂಗ್ ಕೆಲಸ ಮಾಡಿತ್ತು. ಅವ್ರಿಗೆ ತುಂಬಾ ಕಡೆ ಬೇರೆ ಬ್ರಾಂಚಸ್ ಇತ್ತು, ಆಪ್ಷನ್ಸ್ ಇತ್ತು, ಬೇರೆ ಕಡೆನೂ ತಗೋಬೋದಿತ್ತು. ಬಟ್ ಅವ್ರ ಒಂದು ಅಭಿಮಾನ ಫಸ್ಟ್ ಮಾಡಿದ ಜಾಗ ನಮ್ ಜೊತೆಗೆ ಮಾಡಿದ್ರೆ ನಮ್ಮ ಹತ್ರನೇ ಬಂದು ವೆಹಿಕಲ್ ತಗೊಂಡಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾವು ಹಾರೈಸ್ತೀವಿ. ನಮ್ಮ ಹತ್ರನೇ ಅವರು 1 ಗಾಡಿಯಿಂದ 10 ಗಾಡಿವರೆಗೂ ಹೆಚ್ಚಿಗೆ ಆಯ್ತಾ ಹೋಗ್ಬೇಕು. ಬಿಸ್ನೆಸ್ ಚೆನ್ನಾಗಿ ಮಾಡ್ಲಿ, ಎಲ್ಲ ಒಳ್ಳೇದಾಗ್ಲಿ, ಮಾಡ್ಕೊಂಡು ಹೋಗ್ಲಿ ಅಂತ ನಾವು ಹಾರೈಸ್ತೀವಿ ಸರ್. ಮಾಡಿದೀವಿ, ಅಲ್ಲಿಂದಾನೇ ಪ್ರಾರಂಭ ಮಾಡ್ಬೇಕು ಅನ್ನೋದು ಒಂದು ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಂದಾನೇ ಬಿಸ್ನೆಸ್ ಶುರು ಮಾಡ್ಬೇಕು ಅಂತ ಮಾಡ್ತಾ ಇದ್ದೀವಿ. ಇದು ಒಳ್ಳೆ ಒಂದು ನಾನೆಲ್ಲರೂ ಹೇಳ್ಬೇಕೇನಂದ್ರೆ ಟಾಟಾ ಗಾಡಿ ನಮ್ಮ ಸ್ವದೇಶಿ ವಸ್ತು. ಆದಷ್ಟು ಎಲ್ಲರೂ ಸ್ವದೇಶಿ ವೆಹಿಕಲ್ ನ ಯೂಸ್ ಮಾಡಿ. ಟಾಟಾ ಬ್ರ್ಯಾಂಡ್ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ನಿಮ್ಗೆ ಗೊತ್ತಿರಂಗೆ ಟ್ರಸ್ಟೀಸ್ ಆಗಲಿ ಕೊರೋನಾ ಟೈಮ್ ಅಲ್ಲಿ ಅದ್ರಲ್ಲೂ ಇಂಟ್ರಾ ಗಾಡಿಗಳಲ್ಲಂತೆ ಯಾವ್ದು ಮಾತಾಡಂಗಿಲ್ಲ. ಇಂಟ್ರಾ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಇದ್ ಬಂತು ಅಂತ ಹೇಳೋರು, ಮತ್ತೆ ಇವಾಗ ಅಪ್ಡೇಟೆಡ್ ಬರ್ತಾ ಇರೋದು ಯಾವ್ದು ಏನು ತೊಂದ್ರೆ ಇಲ್ಲ.
ಪವರ್ ಅಲ್ಲಾಗ್ಲಿ ಇಲ್ಲ ಪರ್ಫಾರ್ಮೆನ್ಸ್ ಅಲ್ಲಾಗ್ಲಿ ಇಲ್ಲ ಮೈಂಟೆನೆನ್ಸ್ ಅಲ್ಲಾಗ್ಲಿ ಏನು ತೊಂದರೆ ಇಲ್ಲ ಇದುವರೆಗೂ. ನನ್ನ ಅಭಿಪ್ರಾಯದಲ್ಲಿ ನಾನು ಈಗ ವೆಹಿಕಲ್ ಬಗ್ಗೆ ಎಂಕ್ವೈರೀಸ್ ಮಾಡ್ತಾ ಇರ್ತೀನಿ. ಆ ಒಂದು ಇದ್ರ ಮುಖಾಂತರ ಯಾವ್ದೋ ಒಂದು ತೊಂದರೆ ಇಲ್ಲ ಇದುವರೆಗೂ. ಓಕೆ ಸರ್, ಮತ್ತೊಮ್ಮೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದೇ ತರ ಇನ್ನು ಮುಂದೆ ಗಾಡಿಗಳನ್ನ ತಗೊಳ್ತಾ ಇರಿ, ಟಾಟಾದೇ ತಗೊಳ್ತಾ ಇರಿ. ಖಂಡಿತ ಸರ್, ಖಂಡಿತ. ಕಂಗ್ರಾಟ್ಸ್ ನಿತಿನ್, ಒಳ್ಳೇದಾಗ್ಲಿ. ಇನ್ನು ಗಾಡಿಗಳು ತಗೋತಾ ಇರಿ ನಮ್ಮ ಬ್ರಾಂಚಲ್ಲೇ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇನೆ. ಇವರು ನಮ್ಮ ಅನಿಲ್ ಸರ್ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮ್ಮ ಇದೇನು ಸರ್ ಊರ್ಕಳ್ಳಿ ಬ್ರಾಂಚ್ ಅಲ್ಲ, ನಿಮ್ಮ ಡೆಸಿಗ್ನೇಷನ್? ನಾವಿಲ್ಲಿ ಟೀಮ್ ಲೀಡರ್. ಇವರು ಬಂದು ಇಲ್ಲಿ ಟೀಮ್ ಲೀಡರು, ಸೇಲ್ಸ್ ಇದೆಲ್ಲ ಬ್ರಾಂಚ್. ಈ ಬ್ರಾಂಚಿಗೆ ಹೆಡ್ ಅಂತಲೇ ಹೇಳ್ಬೋದು. ಊಟಿಗಳ್ಳಿ ಬ್ರಾಂಚ್, ಮೈಸೂರು ಊಟಿಗಳ್ಳಿಲಿ KB ಆಪೋಸಿಟಲ್ಲಿ ಟಾಟಾ ಮೋಟರ್ಸ್ ಅಂತ ಕಾಣಿಸುತ್ತೆ, ಮೇನ್ ರೋಡಲ್ಲೇ ಕಾಣಿಸುತ್ತೆ. ಪ್ರೇರಣಾ ಮೋಟರ್ಸ್. ಬರೋರು ಇದರಲ್ಲಿ ಡೈರೆಕ್ಟಾಗಿ ಬರ್ಬೋದು, ಇಲ್ಲ ಇಲ್ಲಿ ಅಕ್ಕಪಕ್ಕ ಇರೋಂಥವ್ರು ಇಲ್ಲಿ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ನಂಬರ್ ಒಂದ್ಸಲ ಹೇಳ್ಬೋದು. ನನ್ನ ನಂಬರ್ ಬಂದು 9902046243. ಆ ನಂಬರ್ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದು ನಂಬರ್ ಇದೆ 8660648577. ಎರಡು ನಂಬರಲ್ಲೂ ಓಕೆ. ಇದು ಇವರ ನಂಬರು, ನಾನಿಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೀನಿ ನಂಬರು. ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ಅದೇ ಸ್ವಲ್ಪ ಜಿನಿಯನ್ ಆಗಿರೋಂಥವ್ರು ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ ತೊಗೊಬೋದು, ಇದು ಮಾಡ್ಬೋದು. ಬಂದೇ ಡೀಟೇಲ್ ತಗೊಬೇಕು ಅಂತಿಲ್ಲ. ಬಂದರೆ ನಿಮಗೆ ಟೆಸ್ಟ್ ಡ್ರೈವು ನೋಡ್ಬೋದು. ಟೆಸ್ಟ್ ಡ್ರೈವ್ಗೆ ಯಾವುದೋ ಇದು ಚಾರ್ಜಸ್ ಇದು ಮಾಡ್ತಾರೆ ಅಂತಿಲ್ಲ. ಟೆಸ್ಟ್ ಡ್ರೈವ್ ಮಾಡಿ ನೋಡಿ ಆಮೇಲೆ ನೀವು ಒಪಿನಿಯನ್ ತೊಗೊಬೋದು, ಗಾಡಿ ಬೇಕಾ, ಯಾವ ಗಾಡಿ ಬೇಕು ಅನ್ನೋದು. ಯಾಕೆಂತ ಹೇಳಿದ್ರೆ ಈ ಒಂದು ಗಾಡಿದು ಕಂಫರ್ಟ್, ಈ ಒಂದು ಗಾಡಿದು ಪವರ್, ಈ ಗಾಡಿದೊಂದು ಪರ್ಫಾರ್ಮೆನ್ಸ್ ಏನಿದೆ ಅದು ಅಲ್ಲ, ಮೈಂಟೆನೆನ್ಸೂ ಅಷ್ಟೇ. ಟಾಟಾದಿಂದ ಇದು ತುಂಬಾ ಒಂದು ಮೈಂಟೆನೆನ್ಸ್ ಫ್ರೀ ವೆಹಿಕಲ್ ಅಂತಲೇ ಹೇಳ್ಬೋದು. ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸಿಂದ ನಾನು ಹೇಳ್ತಾ ಇರೋದು. ಈಗ ಗಾಡಿ ತೊಗೊಂಡಂಥವ್ರು, ಗಾಡಿ ಈಗ ಯೂಸ್ ಮಾಡ್ತಾ ಇರೋಂಥವ್ರು ಹೇಳೋಂಥ ಮಾತುಗಳು, ಈಗ ಇದು ತುಂಬ ಜನಕ್ಕೆ ಒಂದು ಇದಿಲ್ಲ ಈ T70 ಹೇಗಿದೆ ಅನ್ನೋದು. ಈ ಸೆಗ್ಮೆಂಟಲ್ಲಿ ಬರ್ತಾರಂಥ ಎಲ್ಲ ಗಾಡಿಗಳಿಗಿಂತನೂ ಒಳ್ಳೆ ಪವರು, ಒಳ್ಳೆ ಒಂದು ರಿಲಯಬಿಲಿಟಿ, ಒಳ್ಳೆ ಮೈಂಟೆನೆನ್ಸ್ ಫ್ರೀ ವೆಹಿಕಲ್ ಅಂತಲೇ ಹೇಳ್ಬೋದು. ಒಳ್ಳೆ ಮೈಲೇಜ್ ಇರೋಂಥ ಗಾಡಿ ಅಂತಲೇ ಹೇಳ್ಬೋದು. ಅದು ಅಲ್ಲ, ಎಕ್ಸ್ಪೆಷಲಿ ಗಾಡಿಗೆ 4 ಸಿಲಿಂಡರ್ ಬರೋದ್ರಿಂದ ಕೆಲಸಗಳು ಕಮ್ಮಿ ಬರುತ್ತೆ, ಪವರ್ ಜಾಸ್ತಿ ಸಿಗುತ್ತೆ, ಒಳ್ಳೆ ಮೈಲೇಜ್ ಸಿಗುತ್ತೆ. ಎಲ್ಲೂ ಯಾವುದೇ ಪ್ರಾಬ್ಲಮ್ಮು ಯಾವ ಗಾಡಿ ಸೆಕ್ಷನಲ್ಲಾಗಲಿ ಪ್ರಾಬ್ಲಮ್ ಬರಲ್ಲ ಈ ಗಾಡಿ. ಅದು ಮೇಯ್ನು. ಈಗ 4 ಟನ್ನೆಲ್ಲ ಹಾಕ್ಕೊಂಡು ಕೇರಳಗೆಲ್ಲ ಹೊಡಿತಾ ಇರೋರು ತುಂಬ ಜನ ಇದ್ದಾರೆ ಇಲ್ಲಿ. ಕೇರಳದವರು ತುಂಬ ಜನ ಈ ಗಾಡಿನೇ ಯೂಸ್ ಮಾಡ್ತಾ ಇದ್ದಾರೆ ಇವಾಗ. ಯಾಕೆಂತಂದರೆ ಅದರದ್ದು ಪರ್ಫಾರ್ಮೆನ್ಸು, ವೆಹಿಕಲ್ ಮೇಂಟೆನೆನ್ಸ್ ತುಂಬ ಕಡಿಮೆ, ಬೇರೆ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ. ಈಗ 20,000 ಕಿಲೋಮೀಟರ್ ಸರ್ವಿಸ್, ಒಳ್ಳೆ ಫಸ್ಟ್ ಸರ್ವಿಸ್ 20,000 ಕಿಲೋಮೀಟರ್ ಆಗೋದು. 20,000 ಕಿಲೋಮೀಟ್ರು ಅಥವಾ 1 ವರ್ಷ. ಫಸ್ಟ್ ಸರ್ವಿಸು ನೀವು ಗಾಡಿ ತೊಗೊಂಡ್ಮೇಲೆ 20,000 ಕಿಲೋಮೀಟರ್ ತನಕ ನೀವು ತಲೆ ಕೆಡಿಸ್ಕೊಳ್ಳೋಂಥದ್ದೇ ಇಲ್ಲ. ಅದ್ರ ಮಧ್ಯದಲ್ಲಿ ಏನಾದರೂ ಈಗ ಪ್ರಾಬ್ಲಮ್ಸ್ ಬರಲ್ಲ, ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ಸ್ ಬಂತು, ವಾರಂಟಿ ಪ್ರಾಬ್ಲಮ್ ಏನು ಬರಲ್ಲ ಸರ್. ಗಾಡಿ ಎಲ್ಲ ಚೆನ್ನಾಗಿ ಓಡ್ತಾ ಇದೆ, ಅದರಲ್ಲಿ ಏನು ತೊಂದರೆ ಇಲ್ಲ, ಬರಲ್ಲ. ಬೈ ಚಾನ್ಸ್ ನಿಮಗೆ ಗೊತ್ತಿಲ್ಲ ಸರ್, ಇವಾಗ ಇಂಟ್ರಾ ಸೀರೀಸ್ ಬಂದು ಪ್ಯಾನ್ ಇಂಡಿಯಾ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಇಂಟ್ರಾ ಸೀರೀಸಲ್ಲಿ ಯಾವುದೇ ಒಂದು ಕಂಪ್ಲೇಂಟ್ಸು ಅಷ್ಟು ಬರ್ತಾ ಇಲ್ಲ. ಸಣ್ಣ ಪುಟ್ಟ ಕೆಲವೊಂದು ಸರ್ವಿಸ್ ಸೆಂಟರ್ಸು ಕೆಲವೊಂದು ಕಡೆ, ಎಲ್ಲ ಕಡೆನೂ ಇರ್ತಾರಲ್ವ, 5 ಬೆರಳಲ್ಲಿ 1 ಬೆರಳು, ಆ ಥರ ಒಂದು ಸರ್ವಿಸ್ದು ಸ್ವಲ್ಪ ಕೆಲವೊಂದು ಕಡೆ ಸರ್ವಿಸ್ ಅವ್ರು ಮಾಡೋಂಥ ಒಂದು ಇದಿದೆ, ಆ ಒಂದು ಕಂಪ್ಲೇಂಟ್ಸ್ ಇದೆ. ಅದು ಬಿಟ್ಟರೆ ಒಳ್ಳೆ ಸರ್ವಿಸ್ ಕೊಡ್ತೀವಿ, ಇಲ್ಲಿ ವೆಹಿಕಲ್ ಕೊಟ್ಟಿರ್ತೀವಿ ನಾವೇ. ನೀವು ಮೈಸೂರಲ್ಲಿ ಗಾಡಿ ತೊಗೊಂಡು ಮೈಸೂರಲ್ಲಿ ಅಂತ ಹೇಳಿದ್ರೆ ಬೇರೆ ಕಡೆ ಎಲ್ಲಾದರೂ ಅಷ್ಟೇ ಟಾಟಾದೊಂದು ಗಾಡಿ ತೊಗೊಂಡಾಗ ಅದರದ್ದು ಸರ್ವಿಸ್ ಆಗಲಿ ಮೈಂಟೆನೆನ್ಸ್ ಆಗಲಿ ತುಂಬಾ ಪರ್ಫೆಕ್ಟಾಗಿ ನೋಡಿಕೊಂಡು ತುಂಬ ಕ್ಲಿಯರಾಗಿ ಹೆಲ್ಪ್ ಮಾಡಿ ಇದು ಮಾಡೋಂಥದ್ದೇ. ಯಾಕೆಂತಂದರೆ ಈಗ ನಮ್ಮ ಬಿಲ್ಡಿಂಗಲ್ಲೇ ಇರೋಂಥ ಈ ಶೋರೂಮು, ಇಲ್ಲಿ ನಾವು ನೋಡ್ತಾ ಇರ್ತೀವಿ, ಯಾವ್ದಾದ್ರು ಗಾಡಿ ಕಂಪ್ಲೇಂಟ್ ಬಂದಾಗ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅದಕ್ಕೆ ಏನು ಬೇಕೋ ಎಲ್ಲ ಸಪೋರ್ಟ್ ಇವ್ರು ಮಾಡ್ತಾ ಇರ್ತಾರೆ. ಅದು ನಾನು ತುಂಬ ಸಲ ನೋಡಿದ್ದೀನಿ. ಅದರಿಂದ ಅದ್ರ ಬಗ್ಗೆ ಯಾವುದೇ ಟೆನ್ಷನ್ ಇಲ್ಲ. ಬನ್ನಿ, ಇಷ್ಟನ್ನು ಹೇಳ್ತಾ ಇವತ್ತಿನ ವೀಡಿಯೋಲಿ ಮುಗಿಸ್ತಾ ಇದ್ದೀನಿ. ನಾಳೆ ಬೇರೊಂದು ವೀಡಿಯೋ ಜೊತೆಗೆ, ಒಳ್ಳೆ ಒಂದು ಗಾಡಿ ಜೊತೆಗೆ, ಒಳ್ಳೆ ಟಾಪಿಕ್ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಸಲಾಂ, ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ.